ನಮಸ್ಕಾರ ರೀ ಕಲಬುರಗಿ ಮಂದಿ. ಇದು ನೋಡ್ರಿ ಇದು ಕಲಬುರಗಿ ಜಿಲ್ಲಾಸ್ಪತ್ರೆ ಸರ್ಕಾರ ದವಾಖಾನೆ. ಇಲ್ಲಿ ತುಂಬ ಸಮಸ್ಯೆಗಳದಾವೆ, ಭಾಳ ಸಮಸ್ಯೆಗಳವ. ಅದರೊಳಗೆ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಬ್ಲಡ್ ರಿಪೋರ್ಟ್. ಬ್ಲಡ್ ಕೊಟ್ಟು ರಿಪೋರ್ಟ್ ತೊಗೊಳೋದು ಹೆಂಗದಪ್ಪ ಅಂತಂದ್ರೆ ಇಲ್ಲಿ ಏನು ನೋಡುತ್ತಿರಲ್ಲ, ಇದು ಕ್ಯೂ ಬಕ್ಕು ದೊಡ್ಡದದ. ಅಲ್ಲಿ ಏನದು ಕಾಣಿಸುತ್ತಲ್ಲ, ಅದು ಕೌಂಟ್ರ. ಅದು ಒಂದೇ ಕೌಂಟ್ರ್ ಇರೋದು, ಕೌಂಟ್ರ್ ನಂಬರ್ 34 ನಂಬರ್. ಈ ಕೌಂಟ್ರ್ನಾಗ ಅಲ್ಲಿ ಏನು ಬ್ಲಡ್ ತೊಗೋತಾನಲ್ಲ, ಅವ ಬ್ಲಡ್ ತೊಗೊಳೋದು ರಿಪೋರ್ಟ್ ಕೊಡೋದು ಒಬ್ಬನೇ ಮಾಡ್ತಾನೆ ರೀ. ಒಬ್ಬನೇ ಮಾಡೋನು ಅಂತಂದ್ರೆ ಇಷ್ಟು ಮಂದಿ ಕ್ಯೂ ಹತ್ತಲೇಬೇಕಾಗ್ತದೆ. ಇಲ್ಲಿ ಪೇಷಂಟ್ ಸಂಗಟ ಒಂದು ಪೇಷಂಟ್ ಸಂಗಟ ಒಬ್ಬರು ಬಂದಿರ್ತಾರೆ ಮನೆಯಾಗಿದ್ದವರು. ಆ ಪೇಷಂಟಿಗೆ ಬಿಟ್ಟು ಈ ಕ್ಯೂದಾಗ ಬಂದು ನಿಂದಿರಬೇಕು. ಈ ಕ್ಯೂದಾಗ ನಿಂತು ಅವರೂ ಪೇಷಂಟ್ ಆಗ್ಲಿಕತ್ತಾರೆ. ಅಲ್ಲಿರೋ ಡಾಕ್ಟ್ರುಗಳು 3-4 ಸರಿ ಮೈದಾನ ಬ್ಲಡ್ ತೆಗ್ದು ಇಲ್ಲಿ ಹೋಗ್ರಿ, ಅಲ್ಲಿ ಕೊಟ್ಟು ಬರ್ರಿ, ಬ್ಲಡ್ ರಿಪೋರ್ಟ್ ತೊಗೊಂಬರ್ರಿ ಅಂತಾರೆ. ಇಲ್ಲಿ ಬಂದು ನೋಡ್ರೆ ಇಷ್ಟು ಪಾಳಿ ಇರ್ತದೆ. ಪಾಳಿ ಹೋಗಿ ನಾವು ಬ್ಲಡ್ ತೊಗೊಂಡು ಹೋಗೋದು ಯಾವಾಗ? ಇಲ್ಲಿರೋ ಅಧಿಕಾರಿಗಳಿಗೆ, ನಮ್ಮ ಕರ್ನಾಟಕದ ಹೆಲ್ತ್ ಮಿನಿಸ್ಟರ್ ಖಾದರ್ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಬೋದು ಏನಂತಂದ್ರೆ, ಇಲ್ಲಿ ಒಂದು ಸ್ವಲ್ಪ ನೋಡಿರಿ, ಇದು ಏನೇನು ಪ್ರಾಬ್ಲಮ್ಸು ಎಲ್ಲ ಸಾಲ್ವ್ ಮಾಡಿರಿ. ಈ ಬ್ಲಡ್ ಸಮಸ್ಯೆ ಬಕ್ಕೊಳ್ಳೋದ, ಇಲ್ಲಿ ಬ್ಲಡ್ ರಿಪೋರ್ಟ್ ತೊಗೊಳ್ಳೋ ಸಮಸ್ಯೆ ಅದು ಎಲ್ಲ ಸ್ವಲ್ಪ ಬಗೆಹರಿಸ್ರಿ ಅಂತ ನಾನು UT ಖಾದರ್ ಅವ್ರಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ತಲುಪಿಸ್ರಿ. ನಮ್ಮದು ಜಿಮ್ಸ್ ಆಸ್ಪತ್ರೆನ ಮತ್ತು ಅದನ್ನು ವ್ಯವಸ್ಥೆವಾಗಿ ಇಟ್ಕೊಳ್ಳೋಕೆ ಒಂದು ಸ್ವಲ್ಪ ಸಹಾಯ ಮಾಡಿರಿ. ನಮಸ್ಕಾರ ರೀ.